ಹಾಯ್ ಫ್ರೆಂಡ್ಸ್, ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು 7 ಗಂಟೆಗೆ ಡ್ಯೂಟಿ ಆನ್ ಮಾಡಿದರೆ ಇವಾಗ 9:45 ಆಗೈತೆ. ಇವಾಗ ತಾನೇ ಡ್ಯೂಟಿ ಬಿದ್ದೈತೆ. ಇಲ್ಲಿದ್ದ ಪಿಕಪ್ ಬಂದುಬಿಟ್ಟು ಕುಂಬಾರಳ್ಳಿ, ಡ್ರಾಪ್ ಬಂದುಬಿಟ್ಟು ಅಲ್ಲೇ ಕುಂಬಾರಳ್ಳಿ ನಿಯರ್. ಪಿಕಪ್ ಇಲ್ಲಿದ್ದ 2.5 ಕಿಲೋಮೀಟ್ರ್ ಐತೆ. ಕಸ್ಟಮರ್ ಫೋನ್ ಮಾಡಿದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರೆ. ಹೋಗ್ಬೇಕು ಇವಾಗ. ಸೋಲ್ದನಹಳ್ಳಿ ಹೋಗ್ತಾ ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಆ ಫ್ಯಾಕ್ಟ್ರಿಗೆ ಒಂದು 2-3 ಟೈಮ್ ಹೋಗಿದ್ದೀನಿ. ಕುಂಬಾರಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 10:07 ಐತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಸೋಮವಾರ ಬೆಳಗ್ಗೆನೆ ಇದು ನೋಡಿ 8 ಅಡಿ ಐತೆ. ನಾಮಿನೇಟು ಪ್ಲೇ ಮಾಡಿದ್ದು 8 ಅಡಿ ಗಾಡಿ ಬುಕ್ ಮಾಡೋದು ಬಿಟ್ಟು 7 ಫೀಟ್ ಬುಕ್ ಮಾಡ್ಯಾರ. ಕ್ಯಾನ್ಸಲ್ ಮಾಡಿದ್ರೆ ಬೆಳಗ್ಗೆ ಬರೀ ಕ್ಯಾನ್ಸಲ್ ಈ ವಾರ ಎಲ್ಲ. ಅದಕ್ಕೆ ಇಲ್ಲೇ ಪಕ್ಕದ ರೋಡಲ್ಲೇ 1 ಕಿಲೋಮೀಟ್ರ್ ಐತೆ, ಸುತ್ತಾಕೊಂಡು ಹೋಗ್ಬೇಕು. ಎಲ್ಲ ಲೋಡ್ ಆಗೈತೆ. ಇದೇ ಕುಂಬಾರಳ್ಳಿ. ಈ ರೋಡ್ ರೈಟ್ ಹೋದರೆ ಸ್ಟ್ರೈಟು ಸೀದಾ ತರಮನಹಳ್ಳಿಗೆ ಹೋಗುತ್ತೆ. ಇದೇ ಡ್ರಾಪ್ ಲೊಕೇಶನ್ ಬಿಲ್ಡಿಂಗ್. ಈ ಕಡೆ ಹೋದರೆ ಸೀದಾ ಇದು ಕುಂಬಾರಳ್ಳಿ ಪೈಪ್ಲೈನ್ ರೋಡ್ ಹೋಗುತ್ತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಅಂತ ಬಂದು ಅಲ್ಲಿದ್ದ ಒಂದು 3 ನಿಮಿಷ ಅಷ್ಟೇ. ರೆಸಿಡೆಂಟ್ ಲ್ಯಾಮ್ರೆಂಟ್ ಅನ್ಲೋಡ್ ಮಾಡ್ತಾಯಿದ್ದಾರೆ. ಹಾಕೋದೇನೋ ಹಾಕೊಂಡು ಬಂದರು. ಇಲ್ಲಿ ನೋಡಿದ್ರೆ ತೆಗಿಯಕ್ಕೆ ಬದಾಡ್ತಾ ಇದ್ದಾರೆ. ಹೋಗಪ್ಪ ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಆಗ 2 ನೆಕ್ಸ್ಟ್ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೋ. ಇಲ್ಲೇ ಆಗು ಬೀಳಲ್ಲ, ಸೀದಾ ಸ್ಟ್ಯಾಂಡ್ ಹೋಗೋಣ. ಸ್ಟ್ಯಾಂಡಾಗಿ ಬಲ್ಪ್ ಹೋಗೈತೆ, ಬಲ್ಪ್ ಬಂದೈತೆ. ಅದಕ್ಕೊಂದು ಬಲ್ಪು ಲೆಫ್ಟ್ ಸೈಡ್ ಬರ್ತಿರ. ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 2 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ. ಇನ್ನೂ ಕಸ್ಟಮರ್ ಅಮೌಂಟೇ ಕೊಟ್ಟಿಲ್ಲ. ಬಿಸಿ ಬರ್ತೈತೆ ಕಸ್ಟಮರ್ ಫೋನ್ ಮಾಡೋಕ್ಕೆ. ಒಂದು ಡ್ಯೂಟಿ ಬಂದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರ. ಡ್ರಾಪ್ ಬಂದುಬಿಟ್ಟು ತೀಟು. ಕಸ್ಟಮರ್ ಫೋನ್ ಮಾಡಿದ್ದೆ, ಐಟಮ್ ಏನೋ ಟೇಬಲ್ ಚೇರ್ ಇದಾವಂತೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಬಂದಿದ್ದ ಅಮೌಂಟು 280 ರೂಪಾಯಿ ಮೈನಸ್ ಐತೆ. 800-900 ರೂಪಾಯಿ ಮೈನಸ್ ಐತೆ. ಹಂಗಾಗಿ ಓಟ್ರಿಗೆ ಆನ್ಲೈನ್ ಮಾಡಿಸ್ತೀನಿ. ಕ್ಯಾಶ್ ಏನು ಇಸ್ಕೊಂಡಿಲ್ಲ. ಕಸ್ಟಮರ್ ಫೋನ್ ಮಾಡ್ತಾ ಇದ್ದೀನಿ, ಬಿಸಿ ಬರ್ತಾಯಿದ್ದೀನಿ. ನೋಡೋಣ ಫೋನ್ ಮಾಡಿ. ಡೀಸೆಲ್ ಬೇರೆ ಖಾಲಿ ಆಗೋಯ್ತು. ಇವಾಗ ತಾನೇ ಚಿಕ್ಕಬಳ್ಳಾಪುರದಾಗ ಡೀಸೆಲ್ ಹಾಕಿಸ್ತಾ ಇದ್ದೀನಿ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅಲ್ಲಿ ನಿಂತಾರೆ ನೋಡಿ, ಅಲ್ಲೇ ಪಿಕಪ್ ಲೊಕೇಶನ್ ಹಾಕಿದ್ದು. ಇವಾಗ ತಾನೇ ಇದೇ ಬಿಲ್ಡಿಂಗು ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 13 ಕಿಲೋಮೀಟ್ರ್ ಐತೆ. ಡ್ರಾಪ್ ಲೊಕೇಶನ್ ಹಾಕಿರಲಿಲ್ಲ, ಹಂಗಾಗಿ ಆ್ಯಡ್ ಮಾಡಿಸಿದ್ದೀನಿ. ಇವಾಗ ಅಲ್ಲೂ ಪಿಕಪ್ ಹತ್ರ ಬಂದಿದ್ದೀನಿ. ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆಗೈತೆ ಇಲ್ಲೇನು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಸ್ಟ್ರೈಟ್ ಆದರೆ ಜನ ಇತ್ತು. ಈ ಕಡೆ ತಿಂಡ್ಲು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಅಂತ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ 11:55 ಆಗೈತೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಗಿತ್ತೆ. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು. ಫಸ್ಟ್ ಡ್ಯೂಟಿ ಅಮೌಂಟು 900 ರೂಪಾಯಿ. ಗಣೇಶನ ಮುಗಿದ್ಬಿಟ್ಟು ಜೀವನಾಗ ಇಕ್ಕೊಂಡು ನೋಡೋಣ ಇವತ್ತು ಎಷ್ಟಾಗುತ್ತೆ ಅಮೌಂಟು. ಅನ್ಲೋಡ್ ಮಾಡಿ ಒಂದು 1/2 ಅವರ್ ಡ್ಯೂಟಿ ಬಿದ್ದೈತೆ. ಇವಾಗ ತಾನೆ ಅವಾಗೆ ಒಂದು ಡ್ಯೂಟಿ ಬಂತು. ನನಗೆ ಅದು ಹ್ಯಾಂಡ್ಸಪ್ ಆಗಲಿಲ್ಲ. 600 ರೂಪಾಯಿ ಜಾಲಹಳ್ಳಿ ಕ್ರಾಸ್ ಡ್ರಾಪು. ಇವಾಗ ಏನಪ್ಪ ಅಂದರೆ ಪಿಕಪ್ಪೇ 7 ಕಿಲೋಮೀಟ್ರ್ ಕೊಟ್ಟಾನೆ. ಪಿಕಪ್ ಬಂದುಬಿಟ್ಟು BL, ಡ್ರಾಪ್ ಬಂದುಬಿಟ್ಟು ಪಿಣ್ಣೆ 500 ರೂಪಾಯಿ ಬಿದ್ದೈತೆ. ಏನು ಕತೆನೋ ಹೋಗಪ್ಪ. ಪಿಕಪ್ಪು ತುಂಬ ಲಾಂಗ್ ಕೊಡ್ತಾಯಿದ್ದಾನೆ. 7-8 ಕಿಲೋಮೀಟ್ರು, 8-8 ಕಿಲೋಮೀಟ್ರು, 10 ಕಿಲೋಮೀಟ್ರು ಕೊಡ್ತಾಯಿದ್ದಾನೆ. ಇಲ್ಲಾಂದರೆ ಮಿಸ್ ಆರ್ಡ್ರ್ ಮಾಡಿದ್ರೆ 10 ಸೆಕೆಂಡ್ ಡಿಲೇ ಆಗ್ತಾನೆ. ಅನ್ಇನ್ಸ್ಟಾಲ್ ಮಾಡಿದ್ರೆ ID ಸಸ್ಪೆಂಡ್ ಮಾಡ್ತಾನೆ. ನಮ್ಮದಂತೂ ಬೇಡ, ಪೌಡ್ರು ಜೀವನನೇ ಬೇಡ ಆಗೋಗ್ಬಿಟ್ಟೈತೆ. ಇವಾಗ ಹಾಕೋಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಗಾಡಿ. ಬನ್ನಿ ಕಸ್ಟಮರ್ ಫೋನ್ ಮಾಡ್ತಾಯಿದ್ದೀನಿ. ಫೋನೇ ಹೋಗ್ತಾ ಇಲ್ಲ. ಯಾ ನಂಬಿಕೆ ಮ್ಯಾಗ ಹೋಗೋಣ. ಇಲ್ಲಿದ್ದ 7 ಕಿಲೋಮೀಟ್ರ್ ಪಿಕಪ್ ಅಲ್ಲೋಗ್ತಲೋ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿದ್ದ 7 ಕಿಲೋಮೀಟ್ರ್ ಹೋಗಿರೋದು ವೇಸ್ಟು, ಟೈಮು ವೇಸ್ಟು.
ಫೋನನ್ನು ಮಾಡಬೇಕು ಗಾಡಿ ಬುಕ್ ಮಾಡಿರೋರು. ಮಾಡ್ದಂಗೆ ಏನು ಹೋಗಪ್ಪ ನಮ್ಮ ಮನೆ ಬರೋನೇ ಇಷ್ಟ. ಅತ್ತ ಇಲ್ಲ ಇತ್ತ ಇಲ್ಲ ಸೆಂಟ್ರ್ನಾಗ ನಾವಿದ್ದೀವಿ. ಆನ್ಲೈನ್ ಸಮಸ್ಯೆನೇ ಇಷ್ಟು. ಇನ್ನೂ ಒಂದೆರಡು ಸರಿ ಫೋನ್ ಮಾಡೋಣ ಬನ್ನಿ. ವಾಟ್ಸಪ್ಪಾಗಿ ಮೆಸೇಜ್ ಹಾಕಿದ್ದೆ, ಇವಾಗ ತಾನೇ ಫೋನ್ ಮಾಡಿದೆ. ಲೊಕೇಶನ್ ಕರೆಕ್ಟ್ ಆಯಿತು ಬನ್ನಿ ಅಂತ ಹೇಳಿ. ಐಟಮ್ ಬಂದುಬಿಟ್ಟು ಸ್ವೀಟ್ ಐಟಮ್. ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ. 7 ಕಿಲೋಮೀಟ್ರ್ ಹೊಟ್ಟೆ ಎಲ್ಲ ಹುಡ್ಕೋಗ್ತದೆ. ಏನು ಮಾಡ್ತೀನಿ ಬನ್ನಿ ಬರ್ರಿ. ಹೆಬ್ಬಾಳ ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದು ಹಿಂದಗಡೆ ಲೋಡ್ ಮಾಡ್ತಾ ಇದ್ದಾರೆ. ಎರಡೇ ಪ್ಲೇಸು ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 6.5 ಕಿಲೋಮೀಟ್ರ್ ಐತೆ. ಪಿಕಪ್ಪೇ 7 ಕಿಲೋಮೀಟ್ರ್ ಬಂದಿದ್ದೇನೆ. ಅಲ್ಲಿಂದ ಕರೆಕ್ಟಾಗಿ 20 ನಿಮಿಷಕ್ಕೆ ಹೆಸರೇ ಸಿಗಲಿಲ್ಲ. ಕೊನೆಗೂ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗೆ 1:50 ಆಯಿತು. ಹಿಂದಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ಅಮೌಂಟು ಇದೆ ಇಸ್ಕೋಬೇಕು. ಅಮೌಂಟ್ ಅಷ್ಟು ಕೊಡ್ತಾರೋ ಆನ್ಲೈನ್ ಮಾಡ್ತಾರೋ ಗೊತ್ತಿಲ್ಲ. ಅನ್ಲೋಡ್ ಮಾಡಿ ಒಂದು 10 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ. ಇವತ್ತು ಇಲ್ಲಿದ್ದ ಪಿಕಪ್ 2.5 ಕಿಲೋಮೀಟ್ರು. ಬೃಂದಾವನ ಸ್ಟಾಪ್ ಹತ್ರ ಪಿಕಪ್ಪು. ಡ್ರಾಪ್ ಬಂದು ಹೋಗ್ತಾ ಇದ್ದೀನಿ. ಅಮೌಂಟ್ ಬಂದುಬಿಟ್ಟು 600 ಚಿಲ್ಲರೆ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಅಂದರೆ. ಏನೋ ಪೇಪರ್ ಅಂತ ಐಟಮ್ ಬನ್ನಿ ಹೋಗೋಣ. ಏನು ಬಿಸಿಲು ಮರ, ಬಿಸಿಲಿಗೆ ಅರ್ಧ ಕೆಲಸ ಮಾಡೋಕ್ಕೆ ಮನ್ಸು ಬರೋದು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದಗಡೆ ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಅವಾಗ 1-2 ಕಾಲ ಆಗೈತೆ. ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಐಟಮ್. ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 11 ಕಿಲೋಮೀಟ್ರ್ ಐತೆ. ಬಿಲ್ ಬೇರೆ ಕೊಟ್ಟರು. ಗೇಟ್ ಹತ್ರ ಒಂದು ಕೊಡೋದು 2 ತಗೊಂಡೋದು. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ. ಅದೇ ಬಿಲ್ಡಿಂಗು ಅನ್ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ 3:20 ಆಗೈತೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬರುತ್ತೆ ನೋಡೋಣ. ಅನ್ಲೋಡ್ ಮಾಡಿ ಗಾಡಿ ರಿವರ್ಸ್ ಹೊಡಿತಾ ಇದ್ದೆ. ಇನ್ನು ಒಂದು ಡ್ಯೂಟಿ ಬಂತು. ಪಿಕಪ್ ಬಂದುಬಿಟ್ಟು ಗಾಂಧಿನಗರ, ಡ್ರಾಪ್ ಬಂದುಬಿಟ್ಟು ಓಲ್ಡ್ ಗುಡ್ದಳ್ಳಿ. ಅಮೌಂಟ್ ಬಂದುಬಿಟ್ಟು 680. ಮಲ್ಟಿಪಲ್ ಲೊಕೇಶನ್ನು, 3 ಲೊಕೇಶನ್ನು. ಪಿಕಪ್ ಹತ್ರ ಬನ್ನಿ ಸರ್, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು. ಕಸ್ಟಮರ್ ಫೋನ್ ಮಾಡಿದ್ರು. ನೋಡಿ ಅಲ್ಲಿ ಬೆಳಗ್ಗೆ ಫಸ್ಟ್ ಡ್ಯೂಟಿ ಆನ್ಲೈನ್ ಮಾಡಿಸ್ದೆ, ಸೆಕೆಂಡು ಕ್ಯಾಶು, ಥರ್ಡ್ ಡ್ಯೂಟಿ ತಿರ್ಗಿ ಆನ್ಲೈನ್ ಮಾಡಿಸ್ದೆ. ಇರಲಿ ಆಮೇಲೆ ಮೈನಸ್ ಜಾಸ್ತಿ ಆಗುತ್ತೆ ಅಂತ. ಹಂಗಾಗಿ ತಿರುಗಿ ಡ್ಯೂಟಿ ಮಾಡಿದೆ. ತಿರುಗಿ ಇವಾಗ ಬಿದ್ದರೆ ತಿರ್ಗಿ ಆನ್ಲೈನ್ ಬಿದ್ದೈತೆ. ಕೊಟ್ಟರೆ ಕಂಟಿನ್ಯೂ ನಾವು ಮಾಡಿದ ದಿವಸನೇ ಆನ್ಲೈನ್ ಕೊಡ್ತಾನೆ, ಇಲ್ಲ ಅಂದರೆ ಇಲ್ಲ. ಏನು ಮಾಡೋಕ್ಕಲ್ಲ. ಹೋಗ್ತಾ ಇದ್ದೀನಿ ಬನ್ನಿ ಪಿಕಪ್ ಹತ್ರ. ಫಸ್ಟ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 3:50 ಆಗೈತೆ. ಮುಂದೆ ಒಂದು ಬ್ಯಾಗ್ ಇಷ್ಟೇ ಐಟಮ್ಮು. ಇನ್ನೊಂದು ಲೊಕೇಶನ್ ತಿರ್ಗಾ ಅಲ್ಲಿ ಮುಂದೆ ಹೋಗಿ ಊಟಲ್ಲಿ ಎತ್ಕೊಂಡು ಬರಬೇಕು. ತಿರ್ಗಾ ಹಿಂಗೆ ಹೋಗ್ಬೇಕು. ಸೆಕೆಂಡ್ ಪಿಕಪ್ ಲೊಕೇಶನ್ನು ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ. ಕಾಟನ್ಪೇಟೆ ಮೇನ್ ರೋಡು ಪಿಕಪ್ಪಲ್ಲಿ. ಇವಾಗ ತಾನೇ 2ನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಅವಾಗ 4:20 ಆಗೈತೆ. ಬಿಲ್ಲು ಕೊಟ್ಟರು. ಎಲ್ಲ ಲೋಡ್ ಆಗೈತೆ. ಇನ್ನೊಂದು ಪಾಯಿಂಟ್ ಹತ್ರ ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್. ಸ್ಟ್ರೈಟ್ ಆದರೆ ಮೈಸೂರು ರೋಡ್.
ಮೂರನೇ ಪಾಯಿಂಟ್ ಪಿಕಪ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ. ಅದೇ ಐಟಮ್ ಎಲ್ಲ ಬಾಕ್ಸ್ ಶರ್ಮಾ ಟ್ರಾನ್ಸ್ಪೋರ್ಟು ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಆಗೈತೆ. ಲಾಸ್ಟ್ ಪಾಯಿಂಟ್ ಇಲ್ಲಿದ್ದ 2.5 ಕಿಲೋಮೀಟ್ರ್ ಐತೆ. ಬನ್ನಿ ವಾಹನ ಅದೇ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಅನ್ಲೋಡ್ ಆದರೆ ಫುಲ್ ಕ್ಲಿಯರ್ ಆಯಿತು. ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಯೂಟ್ಯೂಬ್ಗೆ. ಅನ್ಲೋಡ್ ಆಗುತ್ತೆ. ಅದು ಅನ್ಲೋಡ್ ಮಾಡಿ ಒಂದು 2 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದಕ್ಕೆ. ಪಿಕಪ್ ಬಂದುಬಿಟ್ಟು 5 ಕಿಲೋಮೀಟ್ರ್ ಜೆ ಸಿ ರೋಡ್ ಕೊಟ್ಟೇನೆ. ಡ್ರಾಪ್ ಬಂದುಬಿಟ್ಟು ನಾಗವರ. 750 ರೂಪಾಯಿ ಬಿದ್ದೈತೆ ಅಮೌಂಟು. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ. ಐಟಮ್ ಏನಂತ ಕೇಳಿದ್ರೆ ಏನೋ ಊಟದ್ದಂತೆ ಕ್ಯಾಂಟ್ರಿಂಗು. ಅದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿಂದ ಫುಲ್ಲು ಮಾರ್ಕೆಟ್ ರೋಡ್ ಫುಲ್ ಜಾಮ್ ಆಗ್ತಾಯಿದೆ. ಬನ್ನಿ ಹೋಗೋಣ. ಬಸಪ್ಪ ಸರ್ಕಲ್ ಇದೆ. ಲೆಫ್ಟ್ ಎತ್ಕೊಂಡಾದ್ರೆ ಕಲೇಸಿ ಬಳ್ಳಿ, ಸ್ಟ್ರೈಟ್ ಹೋದರೆ ಜೆ ಸಿ ರೋಡು. ಲೆಫ್ಟ್ ಎತ್ಕೊಂಡ್ರೆ ಜೆ ಸಿ ರೋಡು. ನಂದಿನಿ ಹೋಟೆಲ್ ಇವಾಗ ತಾನೇ ಪಿಕಪ್ ಲೊಕೇಶನ್. ಟೈಮ್ ಅವಾಗ 5:33 ಆಗುತ್ತೆ. ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ನು 14 ಕಿಲೋಮೀಟ್ರ್ ಐತೆ ನಾಗವರ. ನಾಗವರ ಬ್ರಿಡ್ಜ್ ಕಾಣುತ್ತೆ. ಇದು ನಂದಿನಿ ಡಿಲ್ಯಾಕ್ಸ್. ಇದಕ್ಕೆ ಡ್ರಾಪ್ ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 6:40 ಆಗೈತೆ. ಇನ್ನೂ ಒಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ಹುಡುಗರು ಅಂತ ಹೇಳಿದ್ರೆ. ಅನ್ಲೋಡ್ ಮಾಡಿಲ್ಲ ಇನ್ನು. ಐಟಮ್ ಇಷ್ಟ ಇಲ್ಲ. ಅನ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಒಳಗೆ ಎತ್ತಿಕ್ತಾ ಇದ್ದಾರೆ ಲಿಫ್ಟ್ ಹತ್ರ. ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಮಾಡಲ್ಲ. ಇಲ್ಲಿಂದ 15 ಕಿಲೋಮೀಟ್ರ್ ಐತೆ ಮನೆಗೆ. 15 ಅಲ್ಲ, ಸಾರಿ 18 ಕಿಲೋಮೀಟ್ರ್ ಐತೆ. ಅಲ್ಲಿ ಹೋಗ್ಬೇಕು. ಈ ಹಬ್ಬಳ ಫುಲ್ ಜಾಮ್ ಆಗೋಗುತ್ತೆ. ಇವಾಗ ತಾನೇ ಮನೆಗೆ ಬಂದೆ. ಟೈಮ್ ಅವಾಗ 8:30 ಆಗೈತೆ. ಟೋಟಲ್ ಡ್ಯೂಟಿ 6 ಡ್ಯೂಟಿ. ಅದ್ರಾಗೆ 3 ಡ್ಯೂಟಿ ಆನ್ಲೈನ್, 3 ಡ್ಯೂಟಿ ಕ್ಯಾಶ್. ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.